ಹೆಲೋ ಎವ್ರಿಬಡಿ. ನಮ್ಮ ಇಂಡಿಯಾದಲ್ಲಿ ಟಾಪ್ ಸೆಲೆಬ್ರಿಟಿಗಳ ಮನೆಯನ್ನು ಯಾವ ಥರ ಇಟ್ಟಿರ್ತಾರೆ, ಅದಕ್ಕೊಂದು ಏನೇ ವಿಶೇಷ ಇರುತ್ತೆ ಅನ್ನೋದನ್ನು ನಿಮಗೆ ಸ್ವಲ್ಪ ಕೆಲವು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೆಲೆಬ್ರಿಟಿಗಳು ಸಾಮಾನ್ಯವಾಗಿ ತಮ್ಮ ಮನೆಗಳಿಗೆ ವಿಭಿನ್ನ ಹೆಸರುಗಳನ್ನು ಇಡ್ತಾರೆ. ಅವುಗಳಿಗೆ ವೈಯಕ್ತಿಕ ಸ್ಪರ್ಶ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಅದಕ್ಕೆ ಸೂಚಿಸುತ್ತೆ. ಫಸ್ಟು ನಿಮಗೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ರಾಮಾಯಣ. ನಮ್ಮ ಹಿರಿಯ ನಟ ಶತ್ರುಘ್ನ ಸಿನ್ಹಾ ಅವರ ಒಡೆತನದ ಈ ವಾಸಸ್ಥಾನವು ರಾಮಾಯಣದ ಪಾಲಿಸಬೇಕಂತ ಕಥೆಗಳು ಮತ್ತು ಸ್ಮರಣೀಯ ಅನುಭವಗಳನ್ನು ಸಂಕೇತಿಸುತ್ತದೆ. ರಾಮನ ಮಹಾಕಾವ್ಯದ ಸಾರವನ್ನು ಸೆರೆಹಿಡಿಯುತ್ತದೆ. ಎರಡನೇದು ಮನ್ನತ್ ಅಂತ ಹೆಸರು. ಮನ್ನತ್ ಅಂತ ಶಾರುಖ್ ಖಾನ್ ಅವರ ನಿವಾಸವು ಪ್ರಾರ್ಥನೆ ಅಥವಾ ಪ್ರತಿಜ್ಞೆ ಎಂಬ ಆಳವಾದ ಅರ್ಥವನ್ನು ಹೊಂದಿದೆ. ಇದು ಆಳವಾದ ಆಧ್ಯಾತ್ಮಿಕ ಸಂಪರ್ಕ ಮತ್ತು ಆಸೆಗಳನ್ನು ಈಡೇರಿಸುವುದನ್ನು ಸೂಚನೆ ಮಾಡುತ್ತದೆ. ಸಮೃದ್ಧಿಯನ್ನು ಆಕರ್ಷಿಸುವ ಮತ್ತು ಮನೆಯೊಂದಿಗೆ ಆಧ್ಯಾತ್ಮಿಕ ಬಂಧವನ್ನು ಬೆಳೆಸುವ ವಾಸ್ತು ತತ್ವಗಳಿಗೆ ಇದು ಅನುಗುಣವಾಗಿರುತ್ತದೆ. ಇನ್ನೊಂದು ಜಲ್ಸಾ ಅಂತ, ಅಮಿತಾಬ್ ಬಚ್ಚನ್ ಅವರ ರೋಮಾಂಚಕ ಮನೆಯ ಹೆಸರಿನ ಅರ್ಥ ಆಚರಣೆ. ಈ ಆಯ್ಕೆಯು ದಂತಕಥೆಯ ನಟನ ಶಕ್ತಿಯುತ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಮನೆಯನ್ನು ಸಂತೋಷದಾಯಕ ಸಂದರ್ಭಗಳಿಗೆ ಸಮಾನಾರ್ಥಕವಾಗಿಸುತ್ತದೆ. ಇನ್ನೊಂದೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ಗಳು. ಸಲ್ಮಾನ್ ಖಾನ್ ಅವರ ನಿವಾಸವು ವಿಶಾಲವಾದ ಮತ್ತು ವಿಸ್ತಾರವಾದ ಜಾಗವನ್ನು ಹೊಂದಿದ್ದು ಅದರ ನಿವಾಸಿಗಳ ಅಪರಿಮಿತ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಹೆಸರು ಬೆಳವಣಿಗೆ ಮತ್ತು ಆಕಾಂಕ್ಷೆಗಳನ್ನು ಅನುಸರಿಸಲು ಸಾಕಷ್ಟು ಸ್ಥಳಾವಕಾಶವನ್ನು ಒದಗಿಸುವ ವಾಸ್ತು ತತ್ವಕ್ಕೆ ಹೊಂದಿಕೆಯಾಗುತ್ತದೆ. ಇನ್ನೊಂದು ಓಂಕಾರ. ಭಾರತೀಯ ನಮ್ಮ ಕ್ರಿಕೆಟ್ ತಾರೆ ವಿರಾಟ್ ಕೊಹ್ಲಿ ಅವರ ತವರು. ಈ ಹೆಸರು ಬ್ರಹ್ಮಾಂಡದ ಪವಿತ್ರ ಶಬ್ದವಾದಂಥ ಓಂ ಅನ್ನು ಪ್ರತಿನಿಧಿಸುತ್ತದೆ. ಈ ಆಯ್ಕೆಯು ಆಳವಾದ ಆಧ್ಯಾತ್ಮಿಕ ಅಂಶಗಳೊಂದಿಗೆ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ. ಇನ್ನೊಂದು ಪ್ರತೀಕ್ಷಾ. ಅಮಿತಾಬ್ ಬಚ್ಚನ್ ಅವರ ಇನ್ನೊಂದು ನಿವಾಸದ ಅರ್ಥ ಅಂದರೆ ನಿರೀಕ್ಷೆ ಅಥವಾ ಭರವಸೆ ಮತ್ತು ಆಶಾವಾದ ಮತ್ತು ಸಕಾರಾತ್ಮಕ ನಿರೀಕ್ಷೆಗಳನ್ನು ಸಾಕಾರಗೊಳಿಸುತ್ತದೆ. ಈ ಹೆಸರು ವಾಸ್ತು ತತ್ವಗಳಿಗೆ ಹೊಂದಿಕೆಯಾಗುತ್ತದೆ, ಸಕಾರಾತ್ಮಕ ಮನಸ್ಥಿತಿಯನ್ನು ಪೋಷಿಸುತ್ತದೆ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಇನ್ನೊಂದು ಆಶೀರ್ವಾದ್. ಬಾಲಿವುಡ್ನ ಮೊದಲ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾ ಅವರ ಹಿಂದಿನ ನಿವಾಸ. ಈ ಹೆಸರಿನ ಅರ್ಥ ಆಶೀರ್ವಾದ. ಇದು ದೈವಿಕ ಅನುಗ್ರಹ ಮತ್ತು ಸಾಮರ್ಥ್ಯಿಕವಾದಂಥ ಶಕ್ತಿಯಿಂದ ತುಂಬಿದ ಸ್ಥಳವನ್ನು ಸೂಚನೆ ಮಾಡುತ್ತದೆ. ಇನ್ನೊಂದು ಬೆಂಗಳೂರಲ್ಲಿ ಕೂಡ ಇದು ದೊಡ್ಡ ನಗರ ಇದೆ, ವೈಟ್ ಫೀಲ್ಡ್. ಪ್ರಿಯಾಂಕಾ ಚೋಪ್ರಾ ಅವರ ಮನೆಯ ಹೆಸರು ಶುದ್ಧತೆ, ಪ್ರಶಾಂತತೆ ಮತ್ತು ಸರಳತೆಯನ್ನು ಸೂಚಿಸುತ್ತದೆ. ಈ ಆಯ್ಕೆಯು ವಾಸ್ತು ತತ್ವಗಳಿಗೆ ಹೊಂದಿಕೆಯಾಗುತ್ತದೆ, ಶಾಂತಿ ಮತ್ತು ನೆಮ್ಮದಿಯನ್ನು ಉತ್ತೇಜಿಸುವ ಗೊಂದಲ ಮುಕ್ತ ಕನಿಷ್ಠ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇನ್ನೊಂದು ಕಾಸಾ ಡೆಲ್ ಸೋಲ್ ಅಂತ, ಹೃತಿಕ್ ರೋಷನ್ ಅವರ ನಿವಾಸದ ಹೆಸರಿನ ಈ ಅರ್ಥ ಸೂರ್ಯನ ಮನೆ ಮತ್ತು ಇದು ಚೈತನ್ಯ, ಉಷ್ಣತೆ ಮತ್ತು ಸಕಾರಾತ್ಮಕೆಯನ್ನು ಸಂಕೇತಿಸುತ್ತದೆ. ಈ ಹೆಸರು ಸೌರಶಕ್ತಿಯನ್ನು ಬಳಸಿಕೊಳ್ಳುವ ಯೋಗಕ್ಷೇಮ ಮತ್ತು ಯಶಸ್ಸನ್ನು ಉತ್ತೇಜಿಸುವ ರೋಮಾಂಚಕ ಮತ್ತು ಶಕ್ತಿಯುತ ವಾತಾವರಣವನ್ನು ಸೃಷ್ಟಿಸುವ ವಾಸ್ತು ತತ್ವಕ್ಕೆ ಹೊಂದಿಕೆಯಾಗುತ್ತದೆ. ಇನ್ನೊಂದು ಕೃಷ್ಣರಾಜ್. ರಣಬೀರ್ ಕಪೂರ್ ಮತ್ತು ಅಲಿಯಾ ಭಟ್ ಅವರ ನಿವಾಸವು ಶಾಂತಿ ಮತ್ತು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತವೆ, ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ. ನಮ್ಮ ಅಮೀರ್ ಖಾನ್ ಅವರ ಮನೆ ಹೆಸರು ಗುಲ್ಮೋಹರ್. ಮನೆಯು ಸುಂದರವಾದಂಥ ಹೂ ಬಿಡುವ ಮರದ ಹೆಸರಿನಿಂದ ಕರೆಯಲ್ಪಡುತ್ತದೆ. ಇದು ಸೌಂದರ್ಯ, ಸೊಬಗು ಮತ್ತು ಪ್ರಕೃತಿಯ ಮೆಚ್ಚುಗೆಯನ್ನು ಸೂಚನೆ ಮಾಡುತ್ತದೆ. ಈ ಆಯ್ಕೆಯು ವಾಸ್ತು ತತ್ವಗಳಿಗೆ ಹೊಂದಿಕೆಯಾಗುತ್ತದೆ. ಮನೆ ಮತ್ತು ಅದರ ನೈಸರ್ಗಿಕ ಸುತ್ತಮುತ್ತಲಿನ ನಡುವೆ ಸಾಮರಸ್ಯದ ಸಂಪರ್ಕವನ್ನು ಸೃಷ್ಟಿ ಮಾಡುತ್ತದೆ ಮತ್ತು ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವನ್ನು ಬೆಳೆಸುತ್ತದೆ. ಇನ್ನೊಬ್ಬರು ಯಾರಂತ ಗೊತ್ತಾ? ಶಿಲ್ಪಾ ಶೆಟ್ಟಿ. ರಾಜ್ ಮಹಲ್ ಎಂಬ ಇವರ ಮನೆ ಹೆಸರು. ನಿವಾಸದ ಹೆಸರಿನ ಅರ್ಥ ರಾಯಲ್ ಪ್ಯಾಲೇಸ್ ಮತ್ತು ಇದು ಐಶ್ವರ್ಯ, ಭವ್ಯತೆ, ಐಷಾರಾಮಿಗಳನ್ನು ಸೂಚನೆ ಮಾಡುತ್ತದೆ. ಈ ಹೆಸರು ಅದರ ಆಕಾಂಕ್ಷೆಗಳನ್ನು
ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಜಾಗವನ್ನು ರಚಿಸುವ ವಾಸ್ತು ತತ್ವಕ್ಕೆ ಹೊಂದಿಕೆಯಾಗುತ್ತದೆ. ಕೊನೆಯದಾಗಿ ಕ್ಯಾಪ್ರಿ ಹೈಟ್ಸ್ ಅಂತ ಯಾರಿಟ್ಟಿದ್ದಾರೆ ಅಂದರೆ ದೀಪಿಕಾ ಪಡುಕೋಣೆ ಅವರು. ಅವರ ನಿವಾಸದ ಹೆಸರು ಸುಂದರವಾದಂತಹ ಕ್ಯಾಪ್ರಿ ದೀಪದಿಂದ ಪ್ರೇರೇಪಿತವಾಗಿತ್ತು. ಪ್ರಶಾಂತತೆ, ಮೋಡಿ ಮತ್ತು ವಿಶ್ರಾಂತಿಯನ್ನು ಉಂಟು ಮಾಡುತ್ತದೆ. ಈ ಹೆಸರು ಅದರ ನಿವಾಸಿಗಳ ಯೋಗಕ್ಷೇಮ ಮತ್ತು ಸಂತೋಷವನ್ನು ಪೋಷಿಸುವ ಶಾಂತಿಯುತ ಮತ್ತು ಒತ್ತಡ ಮುಕ್ತ ಜೀವನವನ್ನು ಪರಿಸರವನ್ನು ಉತ್ತೇಜಿಸುವ ವಾಸ್ತು ತತ್ವಕ್ಕೆ ಹೊಂದಿಕೆಯಾಗುತ್ತದೆ. ಥ್ಯಾಂಕ್ ಯು ಗಾಯ್ಸ್.